ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಆದರಿಕ ಸುಸ್ವಾಗತ. ಸ್ನೇಹಿತರೆ, ಇದು ಮನೆ ಮುಂದೆ ಬೆಳೆದಿರ್ತೀವಿ ತುಳಸಿ ಎಲೆ, ನಾಟಿ ತುಳಸಿ ಎಲೆ. ಇದರಲ್ಲಿ 2 ಥರ ಎಲೆ ತುಳಸಿ ಇರ್ತವೆ, ಕೆಂಪು ಮತ್ತು ಬಿಳಿ ತುಳಸಿ ಎಲೆ. ಇದು ಬಿಳಿ ತುಳಸಿ ಎಲೆ ಮನೆ ಮುಂದೆ ಕುಂಡದಲ್ಲಿ ಬೆಳೆಸ್ಕೊಂಡು ಪೂಜೆ ಕೂಡ ಮಾಡ್ತಾರೆ. ಈ ಎಲೆಯಲ್ಲಿ ವಿಶೇಷತೆ ಏನಂದರೆ, ಚಿಕ್ಕ ಮಕ್ಕಳಿಗೆ ಚೆನ್ನಾಗಿ ಮಾತು ಬರೋದಕ್ಕೆ ಈ ಎಲೆಯನ್ನು ತಿನ್ನಿಸ್ತಾರೆ. ಚೆನ್ನಾಗಿ ಎಲೆ ತಿಂದರೆ ಮಾತು ಚೆನ್ನಾಗಿ ಸ್ವಚ್ಛತವಾಗಿ ಆಡ್ತವೆ ಎಳೆ ಚಿಕ್ಕ ಮಕ್ಕಳು, 1 ವರ್ಷ 2 ವರ್ಷ ಮಕ್ಕಳು. ಮತ್ತು ಅದೇ ಮಕ್ಕಳಿಗೆ ಕೆಮ್ಮು ಇದ್ದರೆ ಇದನ್ನು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಎಲೆಯನ್ನು ತಿನ್ನಿಸಿದರೆ ಕೆಮ್ಮು ಕೂಡ ವಾಸಿಯಾಗುತ್ತೆ ಮತ್ತು ಕಫ ಕೂಡ ಹೊರ ಬರುತ್ತೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, ಮಕ್ಕಳಿಗೆ ಅಥವಾ ಯಾರಿಗಾದ್ರೂ ತಲೆನೋವಿದ್ದರೆ ಅತಿ ಹೆಚ್ಚಾಗಿ ಸೊಪ್ಪನ್ನು ಕೂಡ ಅರೆದುಬಿಟ್ಟು ತಲೆಗೆ ಲೇಪನ ಮಾಡಿ ಕಟ್ಟಿಬಿಟ್ಟು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ್ರೆ ಕೂಡ ತಲೆನೋವು ವಾಸಿಯಾಗುತ್ತೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಇದು ಅಮೃತ ಎಲೆ. ಅಮೃತ ಎಲೆ ವಿಶೇಷತೆ ಏನಂದರೆ, ಈ ಅಮೃತ ಎಲೆಯಲ್ಲಿ ಉಪ್ಪನ್ನು ಹಾಕಿ ಸೇವನೆ ಮಾಡಿದ್ರೆ ಶುಗರ್ ಕಾಯಿಲೆ ಇರೋರು ಕೂಡ ಶುಗರ್ ಕಮ್ಮಿ ಆಗುತ್ತೆ. ಮತ್ತು ಡೆಂಗಿ ಜ್ವರ ಏನಾದರೂ ಇದ್ದು ಅವರಿಗೆ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಈ ಎಲೆಯನ್ನು ಡೈಲಿ ಸೇವಿಸ್ತಾ ಬಂದರೆ ಇಮ್ಯುನಿಟಿ ಪವರ್ ಚೆನ್ನಾಗಿ ಹೆಚ್ಚಾಗುತ್ತೆ. ತುಂಬ ಒಳ್ಳೆಯದು. ಆಯುರ್ವೇದ ಔಷಧಿ, ಮನೆ ಮದ್ದು, ಅಮೃತ ಬಳ್ಳಿ. ಇದೆಲ್ಲ ಕಡೆಯೂ ರೈತರ ಹೊಲಗಳಲ್ಲಿ ಬದುಗಳಲ್ಲಿ ಸಿಗುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬರ್ ಆಗಿ. ಮತ್ತು ನೋಡ್ತಾ ಇರ್ಬೋದು, ಅಮೃತಹಳ್ಳಿ ತುಂಬ ಒಳ್ಳೆಯದು, ಆಯುರ್ವೇದ ಔಷಧಿ, ಮನೆ ಮದ್ದು ಔಷಧಿ. ದಿನನಿತ್ಯ ಹಾಲೊಟ್ಟಿಗೆ ಸೇವಿಸಿ. ಇದು ಟೊಮೊಟೊ, ಚೆರಿ ಟೊಮೊಟೊ. ಇದನ್ನು ಮನೆಯ ಸುತ್ತಮುತ್ತನೇ ಇರುತ್ತೆ ಹೊಲಗಳು, ರೈತರ ಹೊಲಗಳು ಬದಲಲ್ಲಿ ಬೆಳೆದಿರ್ತದೆ. ಇದಕ್ಕೆ ಯಾವುದೇ ಥರ ಕೆಮಿಕಲ್ಸ್ ಇರೋಲ್ಲ, ಸೈಡ್ ಎಫೆಕ್ಟ್ ಇರೋಲ್ಲ, ಒಳ್ಳೆಯದು. ಪ್ಯೂರ್ ನ್ಯಾಚುರಲ್ ನಾಟಿ ಟೊಮೊಟೊ ತುಂಬ ಚೆನ್ನಾಗಿರ್ತದೆ, ಸಾಂಬಾರಿಗೆ ಯೂಸ್ ಮಾಡಿ. ಮತ್ತು ಇದಕ್ಕೆ ಇಡ್ಲಿ ಸಾಂಬಾರಿಗೂ ಕೂಡ ಯೂಸ್ ಮಾಡ್ತಾರೆ, ತುಂಬ ಒಳ್ಳೆಯದು. ನ್ಯಾಚುರಲ್ ಫುಡ್ ಟೊಮೊಟೊ ವೆಜಿಟೇಬಲ್ಸ್ ಯೂಸ್ ಮಾಡಿ. ಮತ್ತು ಇನ್ನೊಂದು, ನಾವು ಹೊಲಗಳಲ್ಲಿ ಈಗಿನ ಕುದಿನ ಹೆಚ್ಚಾಗಿ ಸಿಗುತ್ತೆ, ಆದರೆ ಇದು ಪ್ಯೂರ್ ನಾಟಿ ಕುದಿನ. ಇದು ಮನೆಯ ಬೋರ್ವೆಲ್ಗಳು, ಮನೆಯ ಸುತ್ತಮುತ್ತ ತೋಟದಲ್ಲಿರುವ ಬೋರ್ವೆಲ್ ಸುತ್ತಮುತ್ತ ಹಾಕೊಂಡಿರ್ತಾರೆ, ತುಂಬ ಒಳ್ಳೆಯದಿದು. ಇದಕ್ಕೂ ಕೂಡ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಕೆಮ್ಮಿತ್ತು ಅಂದರೆ ನ್ಯಾಚುರಲ್ ಕೆಮ್ಮು, ಈ ಕೆಮ್ಮಿಗೆ ಕುದಿನಾಗೆ ಸೇವನೆ ಮಾಡಿ ಕೆಮ್ಮು ಕೂಡ ವಾಸಿಯಾಗುತ್ತೆ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ನೋಡೋಣ.